ಮಾಲೂರು ತಾಲೂಕು ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತದ ನಡಿಗೆ ಹಳ್ಳಿಯ ಕಡೆಗೆ ಎಂಬ ವಿನೂತನ ಕಾರ್ಯಕ್ರಮ. ಮದ್ಯದ ಅಂಗಡಿ ತೆರೆಯಲು ಗ್ರಾಮಸ್ಥರ ತೀವ್ರ ವಿರೋಧ. ಪಂಚಾಯಿತಿ ಸಭೆಯಲ್ಲಿ ಭುಗಿಲೆದ್ದ ಆಕ್ರೋಶ. ಗ್ರಾಮದಲ್ಲಿ ಹೊಸದಾಗಿ ಮದ್ಯದ ಅಂಗಡಿ ತೆರೆಯುವ ಪ್ರಸ್ತಾವನೆಗೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪಂಚಾಯತ್ ಸಭೆಯಲ್ಲಿ ನೂರಾರು ಜನರು ಒಗ್ಗೂಡಿ ಮದ್ಯದ ಅಂಗಡಿ ತೆರೆಯುವುದರಿಂದ ಉಂಟಾಗುವ ಅನಾಹುತಗಳ ಬಗ್ಗೆ ಆಕ್ರೋಶ ಹೊರಹಾಕಿದರು. ಗ್ರಾಮದಲ್ಲಿ ಶಾಲೆ, ಆಸ್ಪತ್ರೆ ಅಥವಾ ಲೇಔಟ್ಗಳನ್ನು ಮಾಡಿದರೆ ನಮಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ಬಾರ್ ತೆರೆಯುವುದರಿಂದ ಇಡೀ ಗ್ರಾಮದ ಶಾಂತಿ ಹಾಳಾಗುತ್ತದೆ ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡರು. ಪಂಚಾಯತ್ ಪ್ರತಿಕ್ರಿಯೆ. ಜನರ ಆಕ್ರೋಶವನ್ನ ಆಲಿಸಿದ ಪಂಚಾಯತ್ ಅಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸುವುದಾಗಿ ಭರವಸೆ ನೀಡಿದ್ದಾರೆ. ಗ್ರಾಮದ ಬಹುಸಂಖ್ಯಾತರು ವಿರೋಧಿಸುತ್ತಿರುವುದರಿಂದ ಮುಂದಿನ ಕ್ರಮಗಳ ಬಗ್ಗೆ ಪರ್ಯಾಲೋಚನೆ ನಡೆಸುವುದಾಗಿ ತಿಳಿಸಿದರು. ಯಶೋಧ ಟಿ, ಮಾಲೂರು. ಹೇಳ್ಬಿಟ್ಟು ಹೋಗ್ತೀರಾ, ಅದು ಬರುತ್ತೆ, ಯಾರಿಗೆ ಬರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಗೆ ನಂಬಿಕೆ ಇಲ್ಲ. ಯಾಕಂದ್ರೆ ನಾವು ತುಂಬಾ ನೊಂದಿದ್ದೀವಿ, ನಾವು ಬದುಕೋದಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರೋದೇ ಏನಾಗುತ್ತೆ. ಕೆಲವೇ ಮೆಂಬರ್ಗಳು ಎಲ್ಲ ನಮ್ಮವರೇ ನಮ್ಮ ಹತ್ರ ಒಂದು ಮಾತಾಡ್ತಾರೆ, ಹಿಂದ್ಗಡೆ ಒಂದು ಮಾಡ್ತಾರೆ. ನಮ್ಮ ಮುಂದೆ ಒಂದು ಮಾತಾಡ್ತಾರೆ, ಹಿಂದ್ಗಡೆ ಒಂದು ಮಾಡ್ತಾರೆ. ಅಂದ್ರೆ ಈ ಶಿಫ್ಟಿಂಗ್ ಬಂದು ನಮ್ಮ ಅಧಿಕಾರಕ್ಕೆ ಬರಲ್ಲ. ಇದು ಏನಿದ್ರು ಎಕ್ಸೈಸ್ DC ಅವ್ರು ಬರುತ್ತೆ, ನೀವು ಅವ್ರಿಗೆ ಮಾತಾಡಿ. ಪಂಚಾಯತಿ ಅವರು ಯಾವುದೇ ಕಾರಣಕ್ಕೆ ಇಲ್ಲಿ ನಿಮಗೆ ಅವರು ಲೈಸೆನ್ಸ್ ಕೊಡಲ್ಲ ಅಂತ. ಈಗ ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಮಾಡಕ್ ಬರೋದಿಲ್ಲ ಅಂತ. ಈಗ ಟ್ರೇಡ್ ಲೈಸೆನ್ಸ್ ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ಈಗ ನಾವು ಅದೇ ಪಾರ್ಟಿಯವರು, ನಾವು ಜೊತೆನಲ್ಲಿ ಇದ್ದಂಥವ್ರು, ನಾವು ಊರಲ್ಲಿ ಇಲ್ಲ ಅಂತ ಎಲ್ಲಾರ್ಗೂ ಎಲ್ಲಾ ರೀತಿಯಲ್ಲೂ ತೊಂದರೆಗಳು ಮಾಡೋದು ತಪ್ಪು. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡಬೇಡಿ. ರೆಸಲ್ಯೂಷನ್ ಅಂತ ಏನಾದರೂ ಬರೆದ್ರೆ ದಯವಿಟ್ಟು ಇದನ್ನ ಕ್ಯಾನ್ಸಲ್ ಅಂತಾನೆ ಬರೀರಿ. ಹಂಗಲ್ಲ ಮೇಡಮ್, ಈಗ ಒಂದು ನಿಮಿಷ, ಈಗ ಶಾಸಕರು ಬರ್ತೀರಾ, ನಾವು ಡಿಸ್ಕಸ್ ಮಾಡಬಾರ್ದು ಅಂತ ಇದ್ದಿದ್ದು. ಯಾಕಂದ್ರೆ ಎಲ್ಲಾ ಪವರ್ಸು ಶಾಸಕರ ಜೊತೆನಲ್ಲಿ ಇದೆ. ಅವ್ರು ನಮ್ಮ ಶಾಸಕರು, ನಮಗಾಗಿ ಕೆಲಸ ಮಾಡೋಂಥವ್ರು. ಈಗ ಶಾಸಕರು ಇಲ್ಲ ಅಂತಂದಾಗ ನಾವೇನ್ ಮಾಡೋದು ಮೇಡಮ್? ಅಲ್ಲ, ಡಿಸ್ಕಸ್ ಮಾಡೋದು ಮೇಡಮ್ ಏನ್ ಹೇಳಿದ್ರು? ಈಗ ಮೇಡಮ್ ಈಗ ಇವರು ಸಪೋಸ್ ರಿಪೋರ್ಟ್ ಮಾಡ್ಬೋದು ಮೇಡಮ್ ನಾಳೆ. ಏನಂತಂದ್ರೆ ಎಕ್ಸೈಸ್ ಆಕ್ಟ್ ಅಲ್ಲಿ ಇದು ಯಾವ್ದು ಬರೋದಿಲ್ಲ, ಇದನ್ನ ಕೊಡೋದಕ್ಕೆ ನಮ್ದು ಯಾವ್ದು ಅಬ್ಜೆಕ್ಷನ್ ಇಲ್ಲ ಅಂತ ಬರ್ಬೋದು. ಖಂಡಿತ ಅಲ್ಲ ಮೇಡಮ್. ಅದಕ್ಕೋಸ್ಕರ ಇಷ್ಟು ಜನ ಬರೋಂಥದ್ದು, ಇಷ್ಟು ಜನ ಬಂದಿರೋಂಥದ್ದು ಪ್ರಜೆಗಳಿಗೋಸ್ಕರ ತಾವು ದಯವಿಟ್ಟು ಇದ್ದೀರಾ ಅಂತ ಅನ್ಕೊಂಡಿದೀವಿ. ನಮ್ಗೆ ಯಾವ್ದು ಅನ್ಯಾಯ ಆಗದಿರಂಗೆ ನೀವು ಕಾಪಾಡ್ಕೊಳ್ಳೋಂಥ ಜವಾಬ್ದಾರಿ ಮೇಡಮ್. ದಯವಿಟ್ಟು ಹಂತದಲ್ಲಿಲ್ಲ ಮೇಡಮ್, ಬರೆದ್ಬಿಡಿ ಮೇಡಮ್. ಅದು ಬರೆದ್ಬಿಡಿ, ಬೇಡ. ಅಬ್ಜೆಕ್ಷನ್ಸ್ ಇದೆ ಮೇಡಮ್. ಈಗ ನೀವು ಒಂದು ನಿಮಿಷ, ಈಗ ನೀವು ಲೈವ್ ನಿದರ್ಶನ ನೋಡಿದ್ರೆ ಇಷ್ಟು ಜನ, ಇನ್ನು ಬೇಕಾದಷ್ಟು ಜನ ಬರೋರಿದ್ದಾರೆ. ಒಂದೇನಂದ್ರೆ ಇವ್ರು ಇಷ್ಟು ಜನಕ್ಕೆ ಬೇಡದಿರೋಂಥದ್ದು ನಮ್ಗೆ ಯಾಕೆ ಬೇಡ? ಯಾವ್ದು ಮೇಡಮ್? ಅದು ಯಾವ್ದನ್ನ ಮುಳುಗೋಗುತ್ತಾ ಮೇಡಮ್? ಇಬ್ಬರ ಅನುಕೂಲ ನೋಡಬೇಡಿ ಮೇಡಮ್ ದಯವಿಟ್ಟು. ಒಂದು ಬಾರ್ ಮಾಡೋನ್ಗೆ ಅನುಕೂಲ, ಅವನಿಗೆ ಬೆನಿಫಿಟ್ ಇದೆ, ಪ್ರಾಫಿಟ್ ಇದೆ. ಲ್ಯಾಂಡ್ ಯಾರು ಕೊಡ್ತಾನೆ ಅವ್ನಿಗೆ ಬಾಡಿಗೆ ಬರುತ್ತೆ. ಇದು ಬಿಟ್ರೆ ಬೇರೆ ಯಾವ ಜನಕ್ಕೂ ಉಪಯೋಗ ಇಲ್ಲ ಮೇಡಮ್. ಇದು ಕುಡಿಯೋನು ಎಲ್ಲಿದ್ರು ಹೋಗಿ ಕುಡಿತಾನೆ ಮೇಡಮ್. ದಯವಿಟ್ಟು ನೀವು ಎಕ್ಸೈಸ್ ಆಕ್ಟ್ನ ಇಲ್ಲಿ ಅಪ್ಲೈ ಮಾಡಬೇಡಿ. ಇದು ನಮ್ಮ ರಿಕ್ವೆಸ್ಟು. ನಿಮ್ಗೆ ಆರ್ಡರ್ ಮಾಡ್ತಾ ಇಲ್ಲ, ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ. ಯಾರು ನಮ್ಮ ಜೊತೆ ಕೈ ಜೋಡಿಸ್ಬೇಕಾದ್ರೆ ಯಾರು? ನಮಗೆ ತೊಂದರೆ ಆದಾಗ ನಮ್ಮ ಕೈ ಹಿಡಿಯಂತವ್ರು ಯಾರು? ನಮ್ಮನ್ನ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಲ್ಲ, ನಮ್ಮನ್ನ ನೆಮ್ಮದಿಯಾಗಿ ಬದುಕತ್ ಕೊಡಿ. ಮೆಂಬರ್ಸ್ ಬೇಡ. ಅಪೀಲ್ ಏನಿದೆ ನಿಮ್ಮದೇನಿದೆ ಒಂದು ಅಪೀಲ್ ದಕ್ಷಿಣ. ಈಗ ಲೇಔಟ್ ಇದೆ, ರೆಸಿಡೆನ್ಷಿಯಲ್ ಇದೆ, ದೇವಸ್ಥಾನ ಇದೆ, ವಕ್ಫ್ ಬೋರ್ಡ್ ಪ್ರಾಪರ್ಟಿ ಇದೆ, ದಕ್ಷಿಣ. ಈಗ ಮೆಂಬರ್ ಬಗ್ಗೆ ಬೇಡ. ಯಾವುದೇ ಕಾರಣ ಮಾಡಬಾರ್ದು ಮೇಡಮ್. ಮಾಡಿದ್ರೆ ಊಟ ಬಿಟ್ಟು ನಾವು ಇಲ್ಲೇ ಕೂತ್ಕೊಂಡು, ನಾನಂತೂ ಇಲ್ಲೇ ಕೂತ್ಕೊಂಡು, ಯಾಕಂದ್ರೆ ನಮಗಂತೂ ಸಾಕೋಗಿದೆ ಮ್ಯಾಮ್. ನಮ್ಗೆ ಇದುವರೆಗೂ ಮನೆ ಇಲ್ಲ, ಮೇಲೆ ಇಲ್ಲ. ತುಂಬಾ ಕಷ್ಟ ಪಟ್ಕೊಂಡು ಇಲ್ಲಿ ಬಿಟ್ಟಿಲ್ಲ. ನಾವು ಹೋದ್ವಿ, ಹೊರಗಡೆ ಹೋದ್ವಿ, ಅಲ್ಲೇನೋ ಒಂದು ಮಾಡ್ಕೊಂಡ್ವಿ, ಬಂದ್ವಿ. ಇಲ್ಲೇನೋ ಒಂದು ನಮ್ಮ ಊರು
ನಾವೇನೋ ಇಲ್ಲಿ ಸಾಧನೆ ಮಾಡ್ಬೇಕು ಅಂತ ಬರ್ತಾ ಇದೀವಿ. ಸ್ಕೂಲ್ ಕಟ್ಟಬೇಕು, ಅದೇನು ಅನ್ಯಾಯ ಅಲ್ಲ. ಒಬ್ಬರಿಗೆ ಅಭಿವೃದ್ಧಿ ಆಗುವಂತದ್ದೇನೆ, ಒಬ್ಬರಿಗೆ ನಾಲೆಡ್ಜ್ ಕೊಡ್ತಕ್ಕಂಥದ್ದೇ. ಹಾಸ್ಪಿಟಲ್ ಕಟ್ಟಬೇಕು ಅಂತಿದೀವಿ, ಅದು ಏನು ಕೆಟ್ಟದಲ್ಲ. ಪಾರ್ಕ್ ಕಟ್ಟೋದ್ರಿಂದ ಎಲ್ಲಾರ್ಗು ಕೆಟ್ಟದಾಗುತ್ತೆ. ಎಷ್ಟು ಜನಕ್ಕೆ ಅನುಕೂಲ ಮೇಡಮ್? ಅನಾನುಕೂಲ ಆಗುತ್ತೆ. ಯಾರೋ ಇಬ್ಬರು ಬೆನಿಫಿಟ್ಗೋಸ್ಕರ ಮೇಡಮ್ ದಯವಿಟ್ಟು ಕೇಳಿ, ಯಾರೋ ಇಬ್ಬರ ಉದ್ಧಾರಕ್ಕೆ ಇಡೀ ಸಮಾಜನ ಬೇರೆ ದಾರಿಗೆ ತಳ್ಳೋಂಥದ್ದು ಬೇಡ. ಇದು ನಮ್ಮ ರಿಕ್ವೆಸ್ಟ್ ಅಷ್ಟೇ. ನಾವ್ ಯಾರ ಮೇಲೇನು ದೂರ ಕೊಡ್ತಾ ಇಲ್ಲ. ಆಮೇಲೆ ಗೊತ್ತಿದೆಯಲ್ಲ ಈ ವಿಚಾರ. ಮಾಸ್ತಿನೇ ಮೇಡಮ್, ಮಾಸ್ತಿನೇ. ಅಸಂಗಲ್ಲಿ ರಸ್ತೆ ಎಲ್ಲರೂ ಬದುಕಬೇಕು, ಎಲ್ಲರೂ ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತ ಎಲ್ಲರಿಗೂ ಈಗ ಒಂದ್ ನಿಮಿಷ ರೆಸೊಲ್ಯೂಷನ್ ಅಂತ ಪಾಸ್ ಮಾಡಿದ್ದಾರೆ. ರೆಸೊಲ್ಯೂಷನ್ ಏನಂತಂದ್ರೆ ಸರ್ವಾನುಮತದಿಂದ ಸರ್ವಸಭೆ ಕರೆದು ಪಾಸ್ ಮಾಡಿದ್ದಾರೆ ಅಂತ. ಇಲ್ಲಿ ಏನಾಗುತ್ತೆ, ಯಾವ ಒಬ್ಬ ಮೆಂಬರನ್ನು ಆಜುಬಾಜಿನಲ್ಲಿ ಜೀವನ ಮಾಡಲ್ಲ, ಅವ್ರಿಗೇನು ಅದರಿಂದ ಅನಾಹುತಗಳು ಆಗಲ್ಲ. ಅನಾಹುತ ಆಗ್ತಾ ಇರೋದು ಯಾರಿಗೆ, ತೊಂದರೆ ಆಗ್ತಾ ಇರೋದು ಯಾರಿಗೆ? ಅದನ್ನ ಪ್ರಜೆಗಳಿಗೆ. ಅದನ್ನ ಕನ್ಸಿಡರ್ ಮಾಡ್ತೀರಾ? ಇವ್ರು ಇಷ್ಟ ಬಂದಂಗೆ ಇವರು ಸರ್ವಾನುಮತದಿಂದ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಯಾರು ಹೊಣೆ? ಯಾರು ಏನ್ ಮಾಡ್ಬೇಕು ಇಲ್ಲಿ? ಮ್ಯಾಮ್ ಯಾರು ಬೇಡ ಮ್ಯಾಮ್, ಒಂದೇ ಒಂದು 10 ನಿಮಿಷ ನಿಮ್ಗೆ ಗೊತ್ತಿಲ್ದಂಗೆ ನೈಟ್ ಟೈಮ್ಸು 8 ಗಂಟೆ ಮೇಲೆ ಅಲ್ಲಿ ಬಂದು ನಿಂತ್ಕೊಳ್ಳಿ. ಓಡಾಡಕ್ಕೆ ಹೆಂಗಾಗುತ್ತೆ ಅಂತ ನಮ್ಗೆ ಭಯ ಆಗುತ್ತೆ ಮೇಡಮ್. ಯಾಕಂದ್ರೆ ಒಬ್ಬ ಕುಡ್ದವನು ಎಷ್ಟು ಸುಳ್ಳು ಮಾತಾಡ್ತಾನೋ ಅಷ್ಟೇ ನಿಜ ಮಾತನಾಡ್ತಾನೆ. ಬಟ್ಟೆ ಬಿಚ್ಕೊಂಡ್ ಬರ್ತಾನೆ, ಹುಚ್ಚ ಮಾಡ್ತಾನೆ, ಕೆಟ್ಟ ಮಾತು ಮಾತನಾಡ್ತಾನೆ. ಕ್ಲೀನ್ ಆಗಿ ಬರ್ತಿದ್ದೀನಿ, ಒಂದ್ಸಲ ದಯವಿಟ್ಟು ಓದ್ಬಿಡಿ ಮೇಡಮ್. ಅದು ಎಲ್ರಿಗೂ ಅರ್ಥ ಆಗ್ಬಿಡ್ಲಿ, ದಯವಿಟ್ಟು ಅರ್ಥ. ದಯವಿಟ್ಟು ಪರಿಶೀಲನೆ ಮಾಡಿ. ರೆಸೊಲ್ಯೂಷನ್ ಮೇಡಮ್, ರೆಸ್ಟೋರೆಂಟ್ ಪಂಚಾಯಿತಿಯಿಂದ ರೆಸೊಲ್ಯೂಷನ್ ರೆಸ್ಟೋರೆಂಟ್ ಅಂತ ಮಾಡಿದ್ದಾರೆ. ರೆಸ್ಟೋರೆಂಟ್ ಮಾಡೋದ್ರಿಂದ ನಮ್ಗೆ ಯಾವುದೇ ತರದ ಅಬ್ಜೆಕ್ಷನ್ಸ್ ಇಲ್ಲ. ರೆಸ್ಟೋರೆಂಟ್ ಮಾಡಲಿ, ಶಾದಿ ಮಹಲ್ ಮಾಡಲಿ, ಮಂಟಪ ಮಾಡಲಿ, ಇನ್ನೊಂದು ಮಾಡಲಿ, ಏನ್ ಬೇಕಾದ್ರೂ ಮಾಡಲಿ, ನಮ್ಗೆ ಅದ್ರದ್ದು ಅಬ್ಜೆಕ್ಷನ್ಸ್ ಇಲ್ಲ. ಅದು ಬಿಟ್ಟು ಮದ್ಯ ಅಂತ ಬಂದಾಗ ಯಾವುದೇ ರೀತಿ MRP ಆಗ್ಬೋದು, CL2 ಆಗ್ಬೋದು, CL7 ಆಗ್ಬೋದು, CL9 ಆಗ್ಬೋದು, ಯಾವುದೇ ತರದಿಗೆ ಆಸ್ಪತ್ರೆಗೆ ಕೊಡಬಾರ್ದು ಮೇಡಮ್. ಈಗ ಇಲ್ಲಿ ಎಕ್ಸೈಸ್ ಆಕ್ಟ್ ಪ್ರಕಾರ ಕೊಡಬಹುದು ಅಂತ ಇವ್ರು ಕನ್ಸಿಡರ್ ಮಾಡಿಬಿಟ್ರೆ